ಮ್ಯಾಕ್ಸ್ ಬಂದಿದ್ದಾವೆ. ಮ್ಯಾಕ್ಸ್ 31st ಬಂದಿದೆ. ನಿಮಗೆ ಹೇಗೆ ಅನಿಸ್ತದೆ ಹೇಳಿ? ಗುಡ್ ಫೀಲಿಂಗ್. ಅದು ಯಾವಾಗಲೂ ಅಂತ ಅಭಿಮಾನಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಸಿನಿಮಾನ ಥಿಯೇಟರ್ ನೋಡೋ ಮಜಾ ಒಂದು ಬೇರೆ ಇದೆ. ಅದು ಯಾರಾದ್ರೂ ಕಲಾವಿದರಾಗ್ಲಿ ಯಾರಾದ್ರಾಗ್ಲಿ ಅದು ಮಜಾ ಬೇರೆ. ಅದು ನಮ್ದೇ ಸಿನಿಮಾ ಅಂದಾಗ ಫಸ್ಟ್ ನೋಡಿದೀವಿ, ಬಟ್ ಇಟ್ಸ್ ಗಿವ್ಸ್ ಎ ಡಿಫ್ರೆಂಟ್ ಫೀಲ್. ಹೊರಟಿಗೆ ನೋಡಿದಾಗ ಯಾವ್ಯಾವ್ದಕ್ಕೂ ನಾವು ಅನ್ಕೊಂಡಿದ್ದು ಬೇರೆ ಇರುತ್ತೆ, ಅವ್ರ ವಿಷಲ್ ಹೊಡಿಯೋದು ಬೇರೆ ಇರುತ್ತೆ, ಯಾವ್ಯಾವ್ದು ಆಂಗಲ್ ಅಲ್ಲಿ ಪರ್ಸೆಪ್ಷನ್ಸ್ ಚೇಂಜ್ ಆಗೋಗ್ತದೆ. ಆಕ್ಚುಲಿ ಅವ್ರೊಟ್ಟಿಗೆ ನೋಡ್ಬೇಕಾದ್ರೆ ಇಟ್ಸ್ ಗುಡ್ ಫೀಲಿಂಗ್, ವೆರಿ ಗುಡ್ ಫೀಲಿಂಗ್. ಸಿ ಇಟ್ಸ್ ಅ ಬ್ಲೆಸ್ಡ್ ಫೀಲಿಂಗ್. ಯಾರಿಗಲ್ಲ, ಎನಿ ಆರ್ಟಿಸ್ಟ್, ಜಸ್ಟ್ ನಾಟ್ ಮೀ. ಹಿಂದೆ ಸಿನಿಮಾ ನೋಡ್ಬೇಕಾದ್ರೆ ಪರ್ದೆ ಮೇಲೆ ಅಷ್ಟು ಕೂಗಾಟ ಎಲ್ಲ ನಡಿಬೇಕಾದ್ರೆ ಗೆಸ್ ಆಫ್ ದ ವೇ ದೇ ಆರ್ ಎಂಜಾಯಿಂಗ್ ದ ಫಿಲ್ಮ್, ಇಟ್ಸ್ ಅ ಗ್ರೇಟ್ ಫೀಲಿಂಗ್. ಸುದೀಪ್ ಸರ್ ಯಾವಾಗಲೂ ಥಿಯೇಟರ್ ಸಿನಿಮಾ ಅಂದ್ರೆ ಫ್ಯಾನ್ಸ್ ಜೊತೆಗೆ ಅಥವಾ ಪ್ರೇಕ್ಷಕರ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋದಕ್ಕೆ ತುಂಬಾ ಎಂಜಾಯ್ ಮಾಡ್ತಾರೆ. ಐ ಥಿಂಕ್ ಇವತ್ತು ನೀವು ಯಾವ ಮೂಮೆಂಟ್ಸ್ ಎಂಜಾಯ್ ಮಾಡ್ತೀರಿ ಸರ್? ಮ್ಯಾಕ್ಸ್ ಅಲ್ಲಿ ಬೇರೆ ಲೆವೆಲ್, ಇದೊಂದು ಬೇರೆ ಲೆವೆಲ್ ಆಗುತ್ತೆ ಪ್ರತಿಯೊಬ್ಬರಿಗೂ. ಐ ಮೀನ್ ಐ ಗೆಟ್ ಎವ್ರಿ ಬೇಟ್ ಆಫ್ ಇಟ್. ಎಲ್ಲಿ ಮಿಕ್ಕಿದವ್ರಲ್ಲ ಟ್ರ್ಯಾಕ್ನವರೆಲ್ಲ ಕೇಳಿ ಅವರೆಲ್ಲ ಗುಡ್ ಫೀಲಿಂಗ್ ಸರ್. ಅಂದ್ರೆ ಎಲ್ಲಾರು ಇದ್ರು, ನಮ್ ಡೈರೆಕ್ಟರ್ ಎಲ್ಲೋದ್ರೆಲ್ಲ ಡೈರೆಕ್ಟರ್ ವಿಜಯ್ ಕಮ್, ಶೇಖರ್ ಕಮ್. ಇಟ್ಸ್ ಗುಡ್ ಫೀಲಿಂಗ್. ನಾವ್ ಆಕ್ಚುಲಿ ಇಡೀ ಟೀಮ್ ಕೂತು ನೋಡಿರಲಿಲ್ಲ. ನಾವೆಲ್ಲ ಪಾರ್ಟ್ ಬೈ ಪಾರ್ಟ್ ಎಲ್ಲ ಬೇರೆ ಬೇರೆ ಅವ್ರವ್ರ ಜಾಗದಲ್ಲಿ ಅವ್ರವ್ರ ಮನೆಗಳಲ್ಲಿ, ನಮ್ಮ ಎಡಿಟಿಂಗ್ ರೂಮ್ ಅಲ್ಲಿ, ಇವ್ರ ಎಡಿಟಿಂಗ್ ರೂಮ್ ಎಲ್ಲ ನೋಡ್ಕೊಂಬಂದು ಇವತ್ತು ಟುಡೇ ಐ ಥಿಂಕ್ ಫಸ್ಟ್ ಟೈಮ್ ನಾನು ಎಲ್ಲರೂ ಕೂತು ನೋಡಿದ್ದು ಸಿನಿಮಾನ ಒಟ್ಟಿಗೆ. 25th ಮಾರ್ನಿಂಗ್ ಶೋ ಐತೆ, 6 ಗಂಟೆಗೆ ಪ್ರಿಯಾ ಮೇಡಮ್ ಬಂದಿದ್ದು. ಅವರು ಆ ಸಿನಿಮಾ ನೋಡಿ ಎಂಜಾಯ್ ಮಾಡೋ ರೀತಿನೇ ಬೇರೆ ಇತ್ತು ಆ ಕ್ರೌಡ್ ಮಧ್ಯದಲ್ಲಿ. ಇವತ್ತು ನೀವು ಬಂದಿದ್ರಿ, ಐ ಥಿಂಕ್ ಇಡೀ ಕರ್ನಾಟಕ ಟೂರ್ ಕೂಡ ಮಾಡ್ತಾ ಇದ್ರಿ. ಆಲ್ಮೋಸ್ಟ್ ಕರ್ನಾಟಕ ಟೂರಿಗೆ ಸದ್ಯಕ್ಕಿಲ್ಲ, ಇವತ್ತು ಮೈಸೂರಿಗೆ ಹೊರಟೆ. ಈಗ ಮೈಸೂರಲ್ಲಿ ಸಂಗಮ್ ಹೋಗ್ತಾ ಇದೆ. ಐ ಥಿಂಕ್ ನೆಕ್ಸ್ಟ್ ವೀಕ್ ವಿ ಆರ್ ಪ್ಲಾನಿಂಗ್ ಒಂದು ಸಿನಿಮಾ ಥಿಯೇಟರ್ಗೆ ಅಂತ ಅಲ್ಲ, ಒಂದು ಜನಗಳು ಕೊಟ್ಟಿರೋ ಬೆಂಬಲ ಇದೆಯಲ್ಲ. ನಾನು ಟೂರ್ ಹೊರಟಿರೋದು ಸಕ್ಸಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪೈರಸಿ ಅನ್ನೋ ವಿರುದ್ಧವಾಗಿ ನನ್ನ ಫ್ಯಾನ್ಸ್ ಎಲ್ಲ ನಿಂತಿರೋ ನಮ್ಮ ಪರ. ನಾನು ಹೇಳ್ತೀನಲ್ಲ, ಇವತ್ತವರೆಗೆ ಅದೆಷ್ಟು ಸಾವಿರ ಲಿಂಕ್ಸ್ ಕಟ್ ಮಾಡಿದ್ಯೋ ನಮ್ಗೆ ಐಡಿಯಾ ಇಲ್ಲ. ಬಟ್ ಅದೆಲ್ಲದಕ್ಕೂ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರಿಗೂ ಅವ್ರು ಲಿಂಕ್ ಬಂದಾಗೆಲ್ಲ ಒಂದು ಲಿಂಕ್ ಅನ್ನ ನಮ್ಗೆ ಫಾರ್ವರ್ಡ್ ಮಾಡಿ ದೇ ಹ್ಯಾವ್ ಸ್ಟುಡ್ ಬೈ ಅಸ್ ಸರ್. ಈ ಸಿನಿಮಾಗೆ ದೇ ಹ್ಯಾವ್ ಸ್ಟುಡ್ ಬೈ ಅಸ್. ಇವತ್ತು ಥಿಯೇಟರ್ ಕಲೆಕ್ಷನ್ ಬರ್ತಾ ಇದೆ ಇನ್ ಡೆಸ್ಪೈಟ್ ದಟ್ ಪೈರಸಿ. ಅಂದ್ರೆ ಅದು ಆ ಒಂದು ವಿಚಾರಕ್ಕೆ ನಾನು ನಿಜವಾಗ್ಲೂ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಖುದ್ದಾಗಿ ಎಷ್ಟು ಕಡೆ ಆಗುತ್ತೋ ಅಷ್ಟು ಕಡೆ ಹೋಗಿ ಒಂದು ಥ್ಯಾಂಕ್ಸ್ ಹೇಳೋ ಪ್ರಯತ್ನ ಹೊರತು ಇದು ಸಕ್ಸಸ್ ಸ್ಟೋರ್ ಅಲ್ಲ. ಐ ವಾಂಟ್ ಟು ಸೇ ಥ್ಯಾಂಕ್ಸ್ ಟು ಲಾಟ್ ಆಫ್ ಪೀಪಲ್. ಐ ಥಿಂಕ್ ದಟ್ ವಿ ಓ ಇಟ್ ಟು ದಟ್. ಸುಮಾರಾಗಿದೆ, ನಿಮ್ಗೆ ಯಾಕೆ ಸರ್? ನೀವು ಅವತ್ತು ಸ್ಟೇಜ್ ಮೇಲೆ ಹೇಳಿದ ಒಂದು ಮಾತಿನಿಂದ ಈಗ ನಾನು ನಿಮಗೊಂದು ಪ್ರಶ್ನೆ ಕೇಳ್ಬೇಕು. ಈಗ ಅವತ್ತಿಗೆ ನಾನು ಏನ್ ಮಾತಾಡಿದೆ, ಸಾಕಷ್ಟು ಮಾಧ್ಯಮದಲ್ಲೂ ಅದ್ರ ಬಗ್ಗೆ ಚರ್ಚೆ ಆಯ್ತು. ಮಾತಾಡ್ಬೇಕಿತ್ತು, ಮಾತಾಡಬಾರ್ದಿತ್ತು. ಕರೆಕ್ಟ್, ನಾನು ಯಾರಿಗೂ ಪ್ರವೋಕ್ ಮಾಡಕ್ಕಲ್ಲ. ಇವತ್ತಿಗೆ ನಾನು ಮಾತಾಡಿದ್ ಕರೆಕ್ಟ್ ಅನ್ಸುತ್ತಾ ನಿಮ್ಗೆ? ಇವತ್ತು ಇಡೀ ಇಂಡಸ್ಟ್ರಿ ನಾನು ಮಾತಾಡಿದಕ್ಕೆ ಅರ್ಥ ಇತ್ತು ಅನ್ಸುತ್ತ? ನಾನು ಹೇಳ್ದೆ ಒಂದ್ ಇದೇ ಸ್ಟಾರ್ಟ್ ಆಗ್ತಾ ಇದೆ, ಒಂದ್ ಎದ್ದು ಹೇಳ್ತಾ ಇದೆ ಯುದ್ಧ ಅಂತ ಅಂದೆ. ಏನ್ ತಪ್ಪು ಹೇಳ್ದೆ? ಇದು ಪೈರಸಿ ಮಾಡಿದ್ರ ನನ್ನ ಸಿನಿಮಾ ವಿರುದ್ಧ ಒಂದು ಯುದ್ಧ ಘೋಷಿಸಿದ್ರೆ ಕೆಲವರು. ಪೈರಸಿ ಹೆಸರಲ್ಲಿ ಒಂದು ಯುದ್ಧ ಘೋಷಿಸಿದ್ರು ಸರ್ ನನ್ನ ಸಿನಿಮಾದ ಮೇಲೆ. ನಾನು ಅದನ್ನೇ ಹೇಳಕ್ ಹೋಗಿ ಯಾವ ದುರಂಕಾರದಲ್ಲಿ ಮಾತಾಡ್ದಲ್ಲ. ಬಟ್ ನಾನು ಏನ್ ಮಾತಾಡ್ತಾ ಇದೀನಿ ನನಗೆ ಗೊತ್ತಿತ್ತು. ಆಯ್ತು, ನಿಮ್ಗಳು ಮುಂದೆ ಕುತ್ಕೊಂಡು ಮಾತಾಡ್ಬೇಕು, ಅದಕ್ಕೆ ವಿವರಣೆ ಕೊಡ್ಬೇಕಿತ್ತು. ಮಾಧ್ಯಮದವ್ರ ಸ್ನೇಹಿತರ ನೀವು ಕೇಳಿದ್ರಿ ಅಂತ ಉತ್ತರ ಕೊಟ್ಟೆ, ಯಾರಿಗೂ ಉತ್ತರ ಕೊಡಕ್ಕೆ ರೆಡಿ ಇರ್ಲಿಲ್ಲ ನಾನು. ಕಾಣ್ತಾ ಈಗ ನಾನೇನ್ ಹೇಳಿದಾಗುತ್ತೆ ಸ್ಟೇಜ್ ಮೇಲೆ 25ಕ್ಕೆ ನನ್ನ ಬಿಡುಗಡೆ ಆಗುತ್ತೆ ಅಂದ್ರೆ ಅವತ್ತೇ ಪ್ರಾರಂಭ ಆಗತ್ತೆ ನೋಡಿ ಅಂತಾನು ಹೇಳಿದ್ದಾರೆ. ಇದೇ ತರ ಹೇಳಿದ್ವಿ, ನೋಡಿದ್ರಲ್ಲ. ಆಗತ್ತೆ, ಏನ್ ಕ್ರಮ ತಗೊಬೇಕು ತಗೊಂಡಿದೀವಿ. ಈ ವಿಚಾರವಾಗಿ ಜಗ್ಗೇಶ್ವರ್ ರಾಜ್ಯಸಭೆ ಕೂಡ ಮಾತಾಡಿದ್ದಾರೆ. ಹಂಗಂದ್ರೆ ನೀವು ಹೇಳಿದ ಮಾತಿನ ನಂತರ ಈ ಎಫೆಕ್ಟ್ ಗಳು ದೊಡ್ಡದಾಗ ಆಗ್ತಾ ಇದೆ. ಅದಕ್ಕೆ ಪೈರಸಿ ಒಂದು ತಡೆಯೋದಕ್ಕೆ ಸರ್ ನಾನು ಇದನ್ನ ಇಲ್ಲ ನಿಲ್ಸಲ್ಲ ಸರ್, ಆಯ್ತಾ. ನಾನು ಸರ್ಕಾರನ ಭೇಟಿ ಮಾಡಿದ್ದೀನಿ. ಚಿತ್ರರಂಗಕ್ಕೆ ಒಂದು ಒಳ್ಳೇದಾಗ್ಬೇಕು ಅಂದ್ರೆ ಒಂದು ಬಹಳ ಒಂದು ಒಳ್ಳೆ ಕೆಲಸ ನಡೀತದೆ ಸರ್ಕಾರದ ಸೈಡಿಂದ. ಇದು ನಾನು ಪ್ರಾಮಿಸ್ ಮಾಡಬಲ್ಲೆ. ನನ್ನ ಸ್ನೇಹಿತರ ಒಳಗಡೆ ಇರೋ ಎಲ್ಲದಕ್ಕೆ ಮಾಡ್ತಾ ಇದ್ದಾರೆ. ಚಿತ್ರರಂಗಕ್ಕೆ ಒಂದು ಒಳ್ಳೆ ಆಗೋ ತರ ಖಂಡಿತವಾಗ್ಲೂ ತಗೊಂತೀವಿ. ಅಂಡ್ ಇವಾಗ್ಲೂ ನಾನು ಹೇಳ್ತಾ ಇದೀನಿ, ನಾನು ಯಾವುದು ಆವೇಶದಲ್ಲಿ ಮಾತಾಡಿರೋ ಮಾತುಗಳೆಲ್ಲ ನೀವೇ ನೋಡಿದ್ರಿ ಏನೇನಾಯ್ತು ಅಂದ್ಬಿಟ್ಟು ವೀಕ್ಷಿಸಿದ್ರಿ. ನಾನು 4ನೇ ದಿನನೇ ನಿಮಗೆ ಕೊಡ್ಲಿಲ್ಲ ಅಲ್ಲ. ನಿಮಗೆ ಮೊನ್ನೆ ಪ್ರೆಸ್ ಮೀಟಿಂಗ್ ಅಲ್ಲಿ ಹೇಳಿಲ್ವ 9,000 ಆಡ್ ಲಿಂಕ್ಸ್. ಅಲ್ಲಿಂದ ಇವತ್ತವರೆಗೆ ಎಷ್ಟಾಗಿರ್ಬೇಕು ಹಂಗಾರೆ ಯೋಚನೆ ಮಾಡಿ. 10 ಡಿಲೀಟ್ ಮಾಡಿದ್ರೆ 20 ಹಾಕ್ತಾರೆ, 10 ಡಿಲೀಟ್ ಇನ್ನು 20 ಡಿಲೀಟ್ ಮಾಡಿದ್ರೆ 40 ಹಾಕ್ತಾರೆ. ಅಂದ್ರೆ ಒಂದು ಬ್ಯಾಚ್ ನ ಕೂರ್ಸಿರ್ತಾರೆ. ಗೊತ್ತಲ್ಲ ನಿನ್ ಕೆಲಸ ಏನು, ಲಿಂಕ್ ಹಾಕ್ತಾ ಇರ್ಬೇಕು. ಅದೇ ತಾನೇ ಅವ್ರ ಕೆಲಸ.
ಅದು ಒಂದು ಕೂರ್ಸಿರ್ಬೇಕಾದ್ರೆ ಕೂರ್ಸಿರ್ಬೇಕಾದ್ರೆ ನಿಮ್ ಕೆಲಸನೇ ಇದು ಅಂದಾಗ ಆಕ್ಚುಲಿ ಸಿನಿಮಾ ಪೈರಸಿ ಮಾಡೋ ಉದ್ದೇಶನೇ ಅಲ್ಲ. ಪೈರಸಿ ಯಾವಾಗ ಸರ್ ಆಗುತ್ತೆ? ಅದರಿಂದ ಹಣಕಾಸು ಸಂಪಾದಿಸ್ತಾ ಇದ್ದೀರಾ, ದುಡ್ಡು ಮಾಡ್ತಾ ಇದ್ದೀರಾ ಅಂದ್ರೆ ಹೋಗ್ತೀನಿ. ದಿಸ್ ಇಸ್ ನಾಟ್ ಕಾಲ್ಡ್ ಪೈರಸಿ, ದಿಸ್ ಇಸ್ ಕಾಲ್ಡ್ ಕ್ರೈಮ್ ಟು ಕಿಲ್ ಅ ಪ್ರಾಡಕ್ಟ್. ಉದ್ದೇಶ ಬಂದು ನಿಮಗೆ ಫ್ರೀಯಾಗಿ ತೋರಿಸ್ಬೇಕು ಈ ಪಿಕ್ಚರ್ ಅನ್ಬೇಕಾದ್ರೆ ಇದರಲ್ಲಿ ನಿಮಗೆ ದುಡ್ಡು ಎಲ್ಲಿಂದ ಇದೆ ಇವಾಗ? ಓಕೆ, ನಿಮಗೆ ಡೌನ್ಲೋಡ್ ಮಾಡೋದ್ ಬೇಕಾದ್ರೆ ಒಂದು 10 ರೂಪಾಯಿ ಹಾಕಿ, 20 ರೂಪಾಯಿ ಹಾಕಿ, 30 ರೂಪಾಯಿ ಕೊಟ್ಟು ಡೌನ್ಲೋಡ್ ಮಾಡಿದ್ರೆ ಹೋಗ್ತೀವಿ. ಇತ್ತಲ್ಲಿ ಏನಿಲ್ಲ, ಓದ್ತೀನಿ ಪಿಕ್ಚರ್ ನೋಡಿ ಅನ್ಬೇಕಾದ್ರೆ ದಿಸ್ ಇಸ್ ಇಟ್ ಕೈಂಡ್ ಆಫ್ ಅ ವಾರ್ ಡಿಕ್ಲೇರ್ಡ್ ಅಗೇನ್ಸ್ಟ್ ದ ಫಿಲ್ಮ್. ಕರೆಕ್ಟ್, ವಿಲ್ ಗೆಟ್ ಟು ದ ರೂಟ್ಸ್. ನಾಟ್ ಅ ಪ್ರಾಬ್ಲಮ್. ಸರ್, ಥಿಯೇಟರ್ ಅವರೇ ಶಾಮೀಲಾಗಿದ್ದಾರೆ ಅಂತ ಒಂದಿಷ್ಟು ಸುದ್ದಿಗಳು ಹರಿದಾಡ್ತಾ ಯಾರು? ಥಿಯೇಟರ್ಸ್ ಏನ್ ಗೊತ್ತಮ್ಮ, ಇವಾಗ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿ, ಬುಡಕ್ ಹೋಗೋಣ. ಯಾಕೆ ಈಗ ಯಾರಾದ್ರೂ ಒಬ್ರು ಬಂದು ಇವಾಗ ಪೊಲೀಸ್ ರೆಕಾರ್ಡ್ಸ್ ಅಲ್ಲಿ ಯಾರಾದ್ರೂ ಬಂದು ಒಬ್ರು ಹೆಚ್ಚು ಕಮ್ಮಿ ಮಾಡಿದ್ರು ಅನ್ಬೇಕಾದ್ರೆ ಅವ್ರನ್ನ ಹಿಡಿದ್ರೆ ಅವ್ರ ಮೂಲಕ ಬುಡ ತನಕ ಹೋಗ್ತಾರಲ್ವಾ? ಕರೆಕ್ಟ್, ಬುಡ ತನಕ ಹೋಗ್ತಾ ಇದಾರೆ, ಬುಡ ತನಕ ಹೋಗ್ತೀವಿ, ಬಿಡಲ್ಲ. ಸರ್, ಎರಡು ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾ, ಎರಡು ಕಾಂಬಿನೇಷನ್ ಸರ್ ಜೊತೆಗೆ ಐ ಥಿಂಕ್ ಈಗ ಮತ್ತೊಂದು ಟ್ರೆಂಡ್ ಶುರು ಆಗಿದೆ ಸರ್. ಮೊನ್ನೆಯಿಂದ ಜುಲೈಗೆ ಒಂದು ಸಿನಿಮಾ ಮತ್ತೆ ಡಿಸೆಂಬರ್ ಒಂದು ಸಿನಿಮಾ ಸುದೀಪ್ ಸರ್ ಕಡೆಯಿಂದ ಬರುತ್ತೆ ಅನ್ನೋ ಬಗ್ಗೆ ಆಸೆ ಇದೆ ಸರ್. ಇವಾಗ ನಮ್ ಸಿನಿಮಾ ಬಿಟ್ಟು ನನಗೆ ಏನ್ ಬೇರೆ ಮಾಡಕ್ ಬರುತ್ತೆ ವಿಜಯ್? ನೀವ್ ಹೇಳಿ. ಐ ಡೋಂಟ್ ನೋ ಟು ಡೂ ಎನಿಥಿಂಗ್ ಎಲ್ಸ್ ಅಪಾರ್ಟ್ ಫ್ರಮ್ ಸಿನಿಮಾ. ವಿಲ್ ಡೂ ಅವರ್ ಬೆಸ್ಟ್. ದೇರ್ ಆರ್ ಲಾಟ್ ಆಫ್ ಅದರ್ ಪೀಪಲ್ ಹು ಆರ್ ಕಮಿಂಗ್ ಫಾರ್ವರ್ಡ್. ಇವಾಗ ಒಳ್ಳೊಳ್ಳೆ ಕತೆ ಬರ್ಕೊಂಡು ಬಂದಿದ್ದಾರೆ, ಎಲ್ಲ ಆಗಿದೆ. ಇವ್ರದ ಇವಾಗ ಇನ್ನೊಂದು ರೆಡಿ ಆಗ್ತಾ ಇದೆ. ಸೊ ವಿಲ್ ಡೂ ಒನ್ ಬೈ ಒನ್ ವಿಲ್ ಡೂ. ಸರ್, ಮೈಸೂರು ಸಂಗಮ್ ಥಿಯೇಟರ್ ಹೋಗ್ತೀರಿ ಅಂತ ಒಂದು ನಿರೀಕ್ಷೆ ಇದೆ ಸರ್, ಹೆಂಗಿರುತ್ತೆ ಅನ್ನೋದು ಏನ್ ಹೇಳ್ತೀರಿ? ಅಲ್ಲಿ ಐ ಥಿಂಕ್ ಮತ್ತೆ ಹೊಸ ವರ್ಷ ಬೇರೆ ಬರ್ತಾ ಇದೆ, ಯೂತ್ಸಿಗೆ ಅಥವಾ ಇವತ್ತು ಪಾರ್ಟಿ ಮಾಡೋದು. ಮೈಸೂರು ಥಿಯೇಟರ್ ಅಲ್ಲಿ ನಾನು ಆಕ್ಚುಲಿ ಚಿತ್ರ ಮುಂದೆ ಸಿನಿಮಾ ನೋಡಿದ್ ನನಗೆ ನೆನಪೇ ಬರ್ತಾ ಇಲ್ಲ ಲಾಸ್ಟ್ ಯಾವ್ದು ಅಂತ. ಒಂದು ನಾವು ಜಾಸ್ತಿ ಮೈಸೂರಲ್ಲಿ ಇದ್ದವರಲ್ಲ, ಸೊ ಅಲ್ಲಿ ಯಾವ ಸಿನಿಮಾ ಲಾಸ್ಟ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸರ್. ಬಟ್ ತುಂಬಾ ವರ್ಷಗಳ ನಂತರ ಹೋಗ್ತಾ ಇರೋದು ಅದೊಂದು ಫೀಲ್ ಇದೆ. ಈಗ ಮೈಸೂರಲ್ಲಿ ಹೋಗಿ ನೋಡ್ಬೇಕು ಹೇಗಿದೆ ಅನ್ಬಿಟ್ಟು ಅದೊಂದು ಎಲ್ಲರೂ ಹೊರಟಿದ್ದೀವಿ. ಸರ್, ಹುಬ್ಬಳ್ಳಿಯಲ್ಲೇ ಪ್ರೀ ರಿಲೀಸ್ ಇವೆಂಟ್ ಮಾಡಿರೋದ್ರಿಂದ ಹುಬ್ಬಳ್ಳಿ ವಿಸಿಟ್ ಕೊಡ್ತೀರಾ ಮತ್ತೆ ಸಿನಿಮಾ? ಖಂಡಿತ ಎಲ್ಲ ನಮ್ಮೂರೇ ಹೋಗೋದು, ಖಂಡಿತ ಹೋಗ್ತೀನಿ ನಾನು. ಆ ಟೈಮ್ ಈಗ 1-2 ವಾರ ರಿಲೀಸು ಪ್ರಮೋಷನ್ಸ್ ಅಲ್ಲಿ ಇದೀವಿ. ಸಿನಿಮಾ ಆಗ್ತಿದ್ದ ಹಾಗೇನೆ ಖಂಡಿತವಾಗ್ಲೂ ಒಂದು ಒಳ್ಳೆ ಟೂರ್ ಮಾಡಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ನಿಮ್ಮಿಂದಾನೇ ಸ್ಟಾರ್ಟ್ ಮಾಡ್ತೀನಿ, ನಿಮ್ಗಳಿಂದಾನೇ ಥ್ಯಾಂಕ್ಸ್ ಹೇಳಕ್ ಸ್ಟಾರ್ಟ್ ಮಾಡಿ. ಬಿಕಾಸ್ ಐ ಗೆಸ್ ಪೈರಸಿ ಆಗ್ತಾ ಇದೆ ಅಂತ ಗೊತ್ತಾದಾಗ ಐ ಗೆಸ್ ಆಲ್ ದ ಮೀಡಿಯಾ ಪೀಪಲ್, ದ ವೇ ಯು ಪೀಪಲ್ ಹ್ಯಾವ್ ಸಪೋರ್ಟೆಡ್ ದ ಫಿಲ್ಮ್ ಆಸ್ ವೆಲ್ ಆಸ್ ದ ಟಾಪಿಕ್ ಕಾಲ್ಡ್ ಪೈರಸಿ. ಐ ಥಿಂಕ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಆನ್ ಬಿಹಾಫ್ ಆಫ್ ಮೈ ಟೀಮ್. ಎಲ್ಲರಿಗೂ ಕೂಡ ಐ ಹ್ಯಾವ್ ಟು ಥ್ಯಾಂಕ್. ಹಾಗೆ ಎಲ್ಲರೂ ಥ್ಯಾಂಕ್ಸ್ ಹೇಳಬೇಕು ಸ್ಟೇಟ್ ಅಲ್ಲಿ. ಶಿವಮೊಗ್ಗದಲ್ಲಿ ತುಂಬಾ ಫ್ಯಾನ್ಸ್ ಇದೆ ಸರ್. ಅಲ್ಲಿ ಒಂದು ಟ್ರೆಂಡ್ ಅಂದ್ರೆ ಹುಡುಗರು ಒಂದು ಬೇಡಿಕೆ ಮಾಡ್ತಿದ್ದಾರೆ, ಅಂದ್ರೆ ನೀವು ನಮ್ಮ ಥಿಯೇಟರ್ ಬರ್ಬೇಕು, ನಮ್ಮಲ್ಲಿ ಬಂದು ಸಿನಿಮಾ ನೋಡ್ಬೇಕು ಅನ್ನೋದು. ಐ ಥಿಂಕ್ ಇದುವರೆಗೂ ಆಗಿಲ್ಲ, ಈ ಸರಿ ಅಂದ್ರೆ ಅದು ಆಗತ್ತೆ. ಖಂಡಿತ ಹೋಗೋಣ ಸರ್. ಇವಾಗ ಒಂದೊಂದು ಸತ್ಯ ಎಲ್ಲಾ ಕಡೆ ಅಟ್ ದ ಸೇಮ್ ಟೈಮ್ ಇರಕ್ಕಂತ ಆಗಲ್ಲ. ಅಂಡ್ ಒಂದು ಸಿನಿಮಾ ಹೋದ್ರೆ ನನ್ನ ಉದ್ದೇಶ ಕುತ್ಕೊಂಡು ಫುಲ್ ಸಿನಿಮಾ ನೋಡೋಣ ಅಂತ. ಮಧ್ಯದಲ್ಲಿ ಹೋಗಿ ನಾವು ಟಾಟಾ ಹೇಳ್ಕೊಂಡ್ ಬಂದಾಗ ಏನಾಗುತ್ತೆ, ಇಡೀ ಸಿನಿಮಾ ಡಿಸ್ಟರ್ಬ್ ಮಾಡ್ತಾ ಇದೀವಿ, ಥಿಯೇಟರ್ ಟೈಮಿಂಗ್ ಡಿಸ್ಟರ್ಬ್ ಮಾಡ್ತಾ ಇದೀವಿ, ಆಡಿಯನ್ಸ್ ಡಿಸ್ಟರ್ಬ್ ಮಾಡ್ತಾ ಇದೀವಿ. ಐ ಡೋಂಟ್ ವಾಂಟ್ ಟು ಡೂ ದಟ್. ಸಿನಿಮಾ ಮಾಡಿರೋದು ಏನೋ ಹೋಗಿ ನಾನು ಆ ಥರ ಡಿಸ್ಟರ್ಬ್ ಮಾಡೋದಕ್ಕಲ್ವಲ್ಲ. ನೋಡೋಣ, ಆಸ್ ಮಚ್ as ಪಾಸಿಬಲ್ ಐ ವಿಸಿಟ್ ಶಿವಮೊಗ್ಗ, ಹುಟ್ಟೂರು, ಮರೆಯಕ್ಕಂತೂ ಆಗಲ್ಲ. ಐ ವಿಲ್ ಗೋ ದೇರ್. ಸರ್, ಪೈಲ್ವಾನ್ ಟೈಮ್ ಇಂದಾನೇ ನೀವು ಶುರು ಮಾಡಿ. ಪೈಲ್ವಾನ್ ಏನು ಪೈರಸ್ ಆಗಿದ್ದ ಸಂದರ್ಭದಲ್ಲಿ ದೊಡ್ಡ ಸಷ್ಟ ಆಗಿತ್ತು. ಆ ಟೈಮಲ್ಲಿ ಒಬ್ಬ ಸಿಕ್ಕಾಕೊಂಡಿರ್ತೀವಿ ಅಂತ, ಅದಾದ್ಮೇಲೆ ಮ್ಯಾಕ್ಸ್ ಆಯ್ತು, ಈಗ ಮಾರ್ಕ್. ಸೊ ಟೀಮ್ ಕೂಡ ಸ್ಟ್ರಾಂಗ್ ಮಾಡ್ಕೊಂಡಿದ್ದೀರಾ, ಹೇಗೆ? ಸಿಕ್ಕಾಪಟ್ಟೆ ಈಗ ಪೈರಸಿ ಮಾಸ್ ಲೆವೆಲ್ ಅಲ್ಲಿ ಆದ್ರೆ ಈಗ 1,000 ಆದಾಗ ಪರ್ಟಿಕ್ಯುಲರ್ ಆ ವ್ಯಕ್ತಿನ ನೀವು ಯಾವ ಅಂತ ಹಿಡಿಯೋಕ್ಕಾಗಲ್ಲ. ಒಬ್ಬರೋ ಇಬ್ಬರೋ ಒಂದೆರಡು ಲಿಂಕ್ ಆದ್ರೆ ಶೇರ್ ಮಾಡ್ಬೋದು, ಚೆಕ್ ಮಾಡ್ಬೋದು, ಅದ್ರ ವಿರುದ್ಧ ದೂರು ಕೊಡ್ಬೋದಲ್ಲ. ಈ ತರ ಆದಾಗ ಹೇಗೆ ಚಾಲೆಂಜಿಂಗ್ ನಿಮಗೆ? ಅದು ಏನ್ ಮಾಡ್ತಾರೆ? ದೂರನ್ನ ಹೇಗೆ ಯಾವ ಮಾಡಿ ತೋರಿಸ್ತೀವಿ ಸರ್. ಈಗ ಹೊಸ ವರ್ಷ ಬಂದಿದೆ. ಐ ಥಿಂಕ್ ನೀವು ಮಾರ್ಕ್ ಸೆಲೆಬ್ರೇಷನ್ ಮಾಡ್ತಿದ್ದೀರಾ ಹೊಸ ವರ್ಷದ. ಎಲ್ಲರೂ ಕೂಡ ನಿಮ್ಮ ಎಲ್ಲರೂ ಕೂಡ ಅದನ್ನು ಸೆಲೆಬ್ರೇಟ್ ಮಾಡ್ತೀರಿ. ಜೊತೆಗೆ ನ್ಯೂ ಇಯರ್ ಹೇಗೆ ಸೆಲೆಬ್ರೇಷನ್ ಇರುತ್ತೆ ಸರ್ ಈ ಸರಿ? ನನ್ನ ನ್ಯೂ ಇಯರ್ ತುಂಬಾ ಸಿಂಪಲ್. ನಾನು ಆಕ್ಚುಲಿ ಅಮ್ಮ ಇರೋ ತನಕ ಅಪ್ಪ ಅಮ್ಮ ಒಟ್ಟಿಗೆ ನಾನು ಯಾವಾಗಲೂ ಕಾಲ ಕಳೆಗೆ. ಯಾವತ್ತೂ ನಾನು ನ್ಯೂ ಇಯರ್ಸ್ ಎಲ್ಲೂ ಅಲ್ಲಿ ಇಲ್ಲಿ ಹೋಗೋನೇ ಅಲ್ಲ, ಮನೆಯಲ್ಲೇ ಇರೋನು. ಈ ಸತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಲ್ಲಿ ಫಸ್ಟ್ ಟೈಮ್ ನಾನು ಆಕ್ಚುಲಿ ಮೈಸೂರಲ್ಲಿ ಥಿಯೇಟರ್ಗೆ ಹೋಗ್ತಾ ಇದೀವಲ್ಲ, ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ ನಾನು ಅಷ್ಟೇ. ನಾನು ನ್ಯೂ ಇಯರ್ ಎಲ್ಲ ಫ್ಯಾಮಿಲಿ ಮನೆ. ಮಾರ್ಕ್ ಸಕ್ಸಸ್ ರೇಟ್ ನಲ್ಲಿ ಮಂಗಳಸ್ವಾಮಿ ಬಗ್ಗೆ ಕೆಟ್ಟ ಕಾಮೆಂಟ್ಸ್ ಬಗ್ಗೆ ನೀವು ಹೇಳಿದ್ರೆ 10ರಷ್ಟು ಇವರು ಬೆಳಿತಾಳೆ, ಎದುರಿಸ್ತಾಳೆ ಅಂತ. ನೀವು ಹೇಳಿದ ನೆಕ್ಸ್ಟ್ ಡೇ ಅವರು ಪೋಸ್ಟ್ ಮಾಡಿದ್ರು ಬಾಡಿ ಶೇವಿಂಗ್ ಬಗ್ಗೆ. ನಾನು ಯಾರು So what is the question? ಅದರ ನೀವು ಹೇಳಿಕೆ ಕೊಟ್ಟಾಗ ನೆಕ್ಸ್ಟ್ ಡೇ ಅವರು ಅಲ್ಲ, ಈ ಕ್ವಶನ್ ಏನು ಅಂದ್ರೆ ಮುಂಚೆ ಕೊಡಬೇಕಿತ್ತು ಅಂತನಾ? ಕ್ವಶನ್ ಅರ್ಥ ಆಗಿಲ್ಲ. ನೀವೊಂದು ಹುಡುಗಿ ಅಲ್ವಮ್ಮ, ನೀವು ಆ ಜಾಗದಲ್ಲಿ ಇದ್ರೆ ಏನ್ ಮಾಡ್ತಾ ಇದ್ರಿ? ನನ್ನ ಮಗಳು ಅದೇ ಮಾಡಿದಾರೆ.
ನೆಕ್ಸ್ಟ್ ನ್ಯೂ ಇಯರ್ ಯೂಸಿಗೆ ಸರ್ ನ್ಯೂ ಇಯರ್ ಸೆಲೆಬ್ರೇಷನ್ ನೈಟ್ ಪಾರ್ಟಿ ಮಾಡ್ತಿದ್ದಾರೆ, ನಿಮ್ಮ ಫ್ಯಾನ್ಸ್ಗಳು ಇರ್ತಾರೆ, ಎಲ್ಲರೂ ಪಾರ್ಟಿ ಮಾಡಿರ್ತಾರೆ. ಐ ಥಿಂಕ್ ಎವ್ರಿಬಡಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳಂತೂ ಖಂಡಿತ ಹೇಳ್ತೀನಿ. ಬಟ್ ಐ ಗೆಸ್ ಸರ್ ರೆಸ್ಪಾನ್ಸಿಬಿಲಿಟಿ ನಾವೆಲ್ಲ ಹೇಳಿ ಕಲಿಯೋದಲ್ಲ ಸರ್. ಅವ್ರವ್ರ ರೆಸ್ಪಾನ್ಸಿಬಿಲಿಟಿ ತಗೊಬೇಕು. ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗೋದ್ ಬೇಡ, ಬೇರೆಯವರಿಂದ ನಮಗ್ ತೊಂದರೆ ಆಗೋದ್ ಬೇಡ, ನಮ್ಮಿಬ್ಬರಿಂದ ಊರಿಗೆ ತೊಂದರೆ ಆಗೋದ್ ಬೇಡ. ಚೆನ್ನಾಗಿರೋಣ, ನಗ್ತಾ ಇರೋಣ, ಒಳ್ಳೆ ವರ್ಷ ಕಾಲಿಡಿ ಆರಾಮಾಗಿ. ರೆಸಲ್ಯೂಷನ್ಸ್ ಏನಾದ್ರು ಇದೆಯಾ ಸರ್? ಏನ್ ಸಿನಿಮಾ ಅಷ್ಟೇ ಬಿಟ್ಟು ರೆಸಲ್ಯೂಷನ್ ತಗೊಳ್ಳೋದು ವಿ ಆರ್ ಬಿಗಿನಿಂಗ್ ಮಾಡಿ ಮರೆಯೋದ. ರೆಸಲ್ಯೂಷನ್ ಫಸ್ಟಿಗೆ ಲೈಫಲ್ಲಿ ತಗೋಬೇಕು. ಲೈಫಲ್ಲಿ ಹಿಂಗ್ ಹೋಗ್ತೀನಿ ಹಿಂಗ್ ಆಗ್ತೀನಿ ಅಂತ ಅದು ತಗೊಂಡು ತುಂಬಾ ವರ್ಷ ಆಗುತ್ತೆ. ವಿಜಯಲಕ್ಷ್ಮಿಗೆ ಇವತ್ತು ಕಮಿಷನರ್ ಒಟ್ಟು ವಿರುದ್ಧ ನನ್ನ ಲೈಫಲ್ಲಿ ನನ್ನ ಬಗ್ಗೆ ಮಾತಾಡೋಣ, ಪಕ್ಕದ ಮನೆ ಬಗ್ಗೆ ಅಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. Yes, sir.